ಮಯೂರಿ, ಇದನ್ನ ಕುಡಿದ್ರೆ ತಾರಕಿಗೆ ಏನೂ ಆಗೋದಿಲ್ಲ ತಾನೆ? ಯಜಮಾನ್ರೆ, ಇದನ್ನ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇದರಿಂದ ನಶೆನೇ ಇರೋದಿಲ್ಲ. ಅವ್ರು ನಿಧಾನವಾಗಿ ಕುಡ್ತಾನೆ ಬಿಟ್ಬಿಡ್ತಾರೆ. ಅಷ್ಟಾದ್ರೆ ಸಾಕಮ್ಮ. ಏ ದೀಪಕ್, ತಗೋ ಈ ಸ್ಟಿಕ್ಕರ್ನ ಎಲ್ಲರೂ ಕಾಣಿಸಿ ಬ್ಯಾಗಲ್ಲಿ ಇಟ್ಬಿಟ್ಟು ಅವನನ್ನ ಕರ್ಕೊಂಡ್ ಬಂದ್ಬಿಡು. ಸರಿ ಅಂಕಲ್. ಮಯೂರಿ, ನೀನು ಕೂತ್ಕೋ. ಸರಿ ಯಜಮಾನ್ರೆ. ಅನ್ಸು. ಮಾವ ಸೊಸೆ ಫುಲ್ಲು ತಯಾರಿ ಮಾಡ್ಕೊಂಡೇ ಬಂದಿದ್ದಾರೆ. ಕೃಷ್ಣಪ್ಪ ಅವರೇ ಬನ್ನಿ, ಬಾಸ್ ಕರೀತಾ ಇದ್ದಾರೆ. ನಡೀರಿ. ದೀಪಕ್. ಥ್ಯಾಂಕ್ ಯು. ಯಜಮಾನ್ರೆ, ನೀವೇನ್ ಹೊರಡಿ. ಚಿಕ್ಕ ಯಜಮಾನ್ರು ಬಂದ್ಮೇಲೆ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ನಾನು ಹೊರಡ್ತೀನಿ. ಸರಿಮ್ಮ. ದೀಪಕ್, ಮಯೂರಿನ ಜೊತೆಲೇ ಇರಿಸ್ಕೊಂಡು ಆಮೇಲೆ ಹುಷಾರಾಗಿ ಕಳ್ಸ್ಕೊಡು. ಸರಿ ಅಂಕಲ್. ಬಲ್ಲ, ಬರ್ತೀನಮ್ಮ. ಅಣ್ಣ, ಚಿಕ್ಕ ಯಜಮಾನ್ರು ಏನಕ್ಕೆ ಯಾವಾಗ್ಲೂ ಇವ್ರ ಹತ್ರನೇ ಎಣ್ಣೆ ತಗೊಳ್ಳೋದು? ಅಲ್ಲ, ಬಾರಿಗೆ ಹೋದ್ರೂ ಎಣ್ಣೆ ಸಿಗುತ್ತೆ ಅಲ್ವಾ? ಸಿಗುತ್ತೆ, ಆದ್ರೆ ಕೆಲವರು ಡೂಪ್ಲಿಕೇಟ್ ಮಾಡ್ಬಿಟ್ಟಿರ್ತಾರೆ. ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಇಂಥವ್ರ ಹತ್ರ ಡೀಲ್ ಮಾಡ್ತಾರೆ. ಅದು ಅಲ್ಲದೆ ಕೃಷ್ಣಪ್ಪ ಕೊಡೋ ಎಣ್ಣೆ ಸ್ಪೆಷಲ್ ಆಗಿರುತ್ತೆ. ಅಂದ್ರೆ ಆ ಎಣ್ಣಿನಲ್ಲಿ ದೇಹಕ್ಕೆ ಶಕ್ತಿ ಬರುವಂತದ್ದೆಲ್ಲನೂ ಇರುತ್ತಾ ಅಣ್ಣ? ಅಯ್ಯ, ನನಗೇನಮ್ಮ ಗೊತ್ತು, ಕುಡಿಯೋರಿಗೆ ಗೊತ್ತು ಅದರಲ್ಲಿ ವಿಟಮಿನ್ಸು ಮಿನರಲ್ಸು ಇರುತ್ತಾ ಏನು ಅಂತ. ಅಧ್ಯಕ್ಷರು ಬಂದ್ರು. ಕಾರು ಅಣ್ಣ, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋಣ. ಇಲ್ಲಿ ಬನ್ನಿ ಅಣ್ಣ. ನಡಿ